ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲ ಹಬ್ಬ ಎಲ್ಲ ಮುಗೀತಾ? ನಿಮ್ಮ ಕಡೆ ಎಲ್ಲ ದೀಪಾವಳಿ ಹಬ್ಬ ಚೆನ್ನಾಗಾಯ್ತಾ? ನಮ್ಮ ಕಡೆ ಪರವಾಗಿಲ್ಲ, ತುಂಬ ಚೆನ್ನಾಗಾಯಿತು. ಹಬ್ಬ ಪರವಾಗಿಲ್ಲ ಅನ್ನೋ ಥರ ಆಯಿತು ನಮ್ಮ ಮನೆಯಲ್ಲಿ. ಆ್ಯಕ್ಚುಲಿ ನಾವು ದೀಪಾವಳಿ ಹಬ್ಬ ಮಾಡಲ್ಲ, ಪರವಾಗಿಲ್ಲ ಆದರೂ ಮಾಡಿದೆ. ಯಾಕಂದರೆ ಮಗಳಿದ್ದಾಳೆ ಅಲ್ವಾ, ಮಾಡಲೇಬೇಕು. ತುಂಬ ಚೆನ್ನಾಗಾಯಿತು ಹಬ್ಬ. ಇದು ಪಟಾಕಿ ಹೊಡಿತಾ ಇದ್ದರು, ಸೊ ಹಾಗಾಗಿ ಆ ವಿಡಿಯೋ ಮಾಡ್ಕೊಂಡಿದ್ದೆ. ಆ ವಿಡಿಯೋನೇ ಇಲ್ಲಿ ಕ್ಲಿಪ್ ಮಾಡ್ಕೊಂಡಿರೋದು ಅಷ್ಟೇ. ತುಂಬ ಚೆನ್ನಾಗಿ ಆಚರಿಸಿದ್ರು. ಇಲ್ಲಿ ನಮ್ಮ ಮನೆ ಹತ್ರನೇ ಆಚರಿಸೋರು ತುಂಬ ಚೆನ್ನಾಗಿ ಆಚರಿಸ್ತಾರೆ ಅಲ್ವಾ ಹಬ್ಬನ. ತುಂಬ ಚೆನ್ನಾಗಿ ಪಟಾಕಿ ನೋಡೇ ಖುಷಿ ಪಟ್ಟೆ. ತುಂಬ ಚೆನ್ನಾಗಿ ಹೊಡಿತಾ ಇದ್ದರು ಕಲರಲ್ಲಿ. ಅದೇ ಥರ ಕಲರ್ ಥರನೇ ಬಣ್ಣದ ಥರ ಜನಗಳಿರ್ತಾರೆ ನಮ್ಮ ಜೊತೆನೇ. ಅದು ಹೇಗಿರ್ತಾರೋ ಅದು ಹೇಗೆ ಇನ್ನೊಬ್ರ ಮುಂದೆ ನಮ್ಮದು ಮಾತಾಡ್ತಾರೋ ನನಗೆ ಅರ್ಥ ಆಗಲ್ಲ. ಆದರೆ ಸಪೋರ್ಟ್ ಮಾಡಬೇಕು, ಆಗಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಬೇಕು. ಅದು ಬಿಟ್ಟು ಹಿಂದೆ ಒಂಥರ ಮುಂದೆ ಒಂಥರ ಮಾತಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ರೆ ನಮ್ಮ ಜೀವನ ನಾವೇ ಮಾಡೋಕ್ಕಾಗಲ್ಲ. ನಮ್ಮ ಯೋಗ್ಯತೆ ತಕ್ಕ ಹಾಗೆ, ನಮ್ಮ ಗುಣಗಳ ತಕ್ಕ ಹಾಗೆ ದೇವರು ನಮ್ಮನ್ನು ಇಟ್ಟಿರ್ತಾನೆ. ಯಾರಿಗೆ ಎಷ್ಟು ಕೊಡಬೇಕು, ಯಾರಿಗೇನು ಕೊಡಬೇಕು, ಯಾವಾಗ ಏನು ಕೊಡಬೇಕು ಅಂತ ದೇವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆಸೆ ಪಡೋದು ತಪ್ಪು. ಯಾವ ಟೈಮಲ್ಲಿ ಏನಾಗಬೇಕು ಅದು ಹಾಗೇ ಆಗುತ್ತೆ. ಒಂದನ್ನು ಕಳ್ಕೊಂಡಿದ್ದೀವಿ ಅಂದರೆ ಮತ್ತೊಂದು ಸಿಕ್ಕೇ ಸಿಗುತ್ತೆ. ಕಷ್ಟಪಡಬೇಕು ಅಲ್ವಾ, ಯಾವುದೇ ಆಯಿತು ಕಷ್ಟಪಟ್ಟರೆ ಪ್ರತಿಫಲ, ಕಾದಷ್ಟು ಪ್ರತಿಫಲ ಸಿಹಿಯಾಗಿರುತ್ತೆ ಅನ್ನೋದು ಸತ್ಯ. ಸುಮ್ಮನೆ ಹೇಳಿದಾರ ದೊಡ್ಡವರು. ತಾಳ್ಮೆಯಿಂದ ಜೀವನ ಮಾಡಬೇಕು, ತಾಳ್ಮೆಯಿಂದ ಎಲ್ಲನೂ ಸಹಿಸ್ಕೋಬೇಕು ಅಂತ. ಮುಂದೆ ನಮ್ಮ ಜೀವನನೇ ಚೆನ್ನಾಗಿರುತ್ತೆ. ಅವ್ರು ಹಾಗಂದರು, ಇವ್ರು ಹೀಗಂದರು, ಇವರು ಮಾತಾಡಲಿಲ್ಲ, ಅವ್ರು ಮಾತಾಡಲಿಲ್ಲ ಅಂದರೆ ಯಾರು ಆಗಲ್ಲ ನಮ್ಮ ಜೀವನದಲ್ಲಿ. ನಮ್ಮ ಜೀವನದಲ್ಲಿ ನಾವೇ ಧೈರ್ಯ ತಗೊಂಡು, ನಾವೇ ಸ್ಫೂರ್ತಿದಾಯಕವಾಗಿ ಜೀವನನ ನಡೆಸಬೇಕು. ಯಾಕಂದರೆ ನಂಬ್ಕೊಂಡು ನಮ್ಮದೇ ಆದಂಥ ಕುಟುಂಬ ಇರುತ್ತೆ ಅಲ್ವಾ. ಹಾಗಾಗಿ ನಮ್ಮ ಜೀವನನ ನಾವೇ ನೋಡ್ಕೋಬೇಕು, ನಾವೇ ಮಾಡ್ಕೋಬೇಕು. ಬೇಜಾರೇನೂ ಇಲ್ಲ, ಆದರೂ ಕೆಲವೊಂದು ಸಾರಿ ಬೇಜಾರಾಗುತ್ತೆ. ಯಾರೂ ಇಲ್ಲ, ನಮ್ಮ ಸಪೋರ್ಟಿಗೆ ಯಾರೂ ಇಲ್ಲ, ನಮ್ಮ ಜೊತೆಗೆ ಯಾರೂ ಇಲ್ಲ ಅಂದರೆ ತುಂಬ ಕೇವಲವಾಗಿ ಮಾತಾಡ್ತಾರೆ ಜನ, ಕೇವಲವಾಗಿ ನೋಡ್ತಾರಲ್ವ ಅನ್ನೋ ಬೇಜಾರಿದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಏನು ಮಾಡೋಕ್ಕಾಗಲ್ಲ. ಹಣೆ ಬರದಲ್ಲಿ ಇದ್ದಿದ್ದನ್ನ ನಾವು ಅನುಭವಿಸ್ಲೇಬೇಕು. ಕಷ್ಟಪಡ್ತಾ ಇದ್ದೀವಿ, ಕಷ್ಟನ ಕೊಡ್ತಾ ಇದ್ದಾರೆ ಅಂದರೆ ಮುಂದೆ ನಮ್ಮ ಜೀವನನೇ ಚೆನ್ನಾಗಿರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ನಮ್ಮ ಜೀವನದಲ್ಲಿ ರಾಯರು ಬಂದಾಗಿಂದ ನನ್ನ ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನೋ ಅಲ್ಪ ಸ್ವಲ್ಪನಾದರೂ ಕಷ್ಟ ಇದ್ದೇ ಇರುತ್ತೆ. ಆ ಕಷ್ಟಕ್ಕೆ ದಾರಿ ಪರಿಹಾರ ನಮ್ಮ ರಾಯರು ಮಾಡಿ ಕೊಡ್ತಾರೆ. ನಾವು ನಂಬಿರೋ ನಮ್ಮ ಮನೆ ದೇವರು ವೀರಭದ್ರೇಶ್ವರ, ನಮ್ಮ ರಾಯರು, ನಮ್ಮ ಗುರುಗಳು ನಮ್ಮ ಜೊತೆ ಸದಾ ಇದ್ದಾರೆ. ಯಾರಿಗೂ ಮೋಸ ಮಾಡಬೇಕು ಅಂತ ನಾವೇನು ಜೀವನ ಮಾಡ್ತಾಯಿಲ್ಲ. ನಮ್ಮ ಜೀವನಕ್ಕೆ ನಾವು ದಾರಿ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀವಿ. ಅದರಲ್ಲೂ ಈ ಥರ ಹೀಯಾಳಿಸಿ ಮಾತಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಹಾಗಂತೇಳಿ ನಾನು ಬೇಜಾರು ಮಾಡ್ಕೊಳಲ್ಲ. ಅವ್ರು ಮಾತಾಡೋದೆಲ್ಲ ನಾನು ಕೇಳಿಸ್ಕೊತೀನಿ. ಮುಂಚೆ ಎಲ್ಲ ಅವ್ರು ಮಾತಾಡಿದರೆ ಅವ್ರಿಗೆ ಎದುರುತ್ತರ ಕೊಡ್ತಾಯಿದ್ದೆ. ಹೀಗೆ ಇರ್ತೀವಿ, ಹೀಗೆ ಮಾಡ್ತೀವಿ ಅಂತ. ಈಗ ಎದುರುತ್ತರನೂ ಕೊಡಲ್ಲ, ಆ ಮಾತುಗಳ್ನ ಕಿವಿಗೂ ಹಾಕೋಳಲ್ಲ ಅಂದ್ರೂ ಅವ್ರು ಮಾತಾಡಿರೋದೆಲ್ಲ ನೆನಪಿರುತ್ತೆ. ಟೈಮ್ ಬಂದೇ ಬರುತ್ತೆ, ಸಮಯ ಹೀಗೆ ಇರಲ್ಲ, ಕಳೆದೋಗುತ್ತೆ ಅಲ್ವಾ. ನಮಗೂ ಟೈಮ್ ಬಂದೇ ಬರುತ್ತೆ. ನಾವು ಚೆನ್ನಾಗಿ ಇರ್ತೀವಿ, ಮುಂದೆನೂ ಚೆನ್ನಾಗಿ ಇರೋ ಹಾಗೆ ನಮ್ಮ ರಾಯರು, ನಮ್ಮ ಮನೆ ದೇವರು ಮಾಡೇ ಮಾಡ್ತಾರೆ. ಆಶೀರ್ವಾದ ಖಂಡಿತ. ಬೇಜಾರೇನೂ ಇಲ್ಲ. ಆದರೂ ಒಂದು ಸೈಡ್ ಗಿಲ್ಟಿ ಫೀಲ್ ಅಂತ ಇರುತ್ತೆ ಅಲ್ಲ. ಇವಳು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಳೆ, ಇವಳೇನು ಯೂಟ್ಯೂಬ್ ಮಾಡ್ತಾಳೆ ಅಂತ ಯಾರ್ಯಾರೋ ಫೇಮಸ್ ಆಗಿರೋರೇ ಮಾಡ್ತಾರೆ ಅಂದರೆ ಅವರಿಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇವರೆಲ್ಲ ಏನು ಮಾಡ್ತಾರೆ, ಇವಳೇನು ಮಾಡ್ತಾಳೆ ಅನ್ನೋರು ತುಂಬ ಜನ ಇದ್ದಾರೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಅವರು ಮಾಡಲ್ಲ, ನಮ್ಮನ್ನು ಮಾಡೋಕ್ಕೆ ಬಿಡಲ್ಲ. ಅವ್ರ ಮಾತುಗಳ್ನೆಲ್ಲ ನಾವು ಕಿವಿಗೆ ಹಾಕೊಂಬಿಟ್ರೆ ಯಾವುದಲ್ಲೂ ನಾವು ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಈಗಿನ ಜನ್ರೇಷನ್ ಹೇಗಿದೆ ಅಂದರೆ ಮನುಷ್ಯನ ನೋಡಲ್ಲ, ಮನುಷ್ಯತ್ವನೂ ನೋಡಲ್ಲ, ದುಡ್ಡು ನೋಡ್ತಾರೆ. ದುಡ್ಡು, ಒಡವೆ, ಇವ್ರು ಯಾವ ಥರ ಇದ್ದಾರೆ, ಇವ್ರ ಬ್ಯಾಕ್ಗ್ರೌಂಡ್ ಏನು, ಯಾವ ಥರ ಜೀವನ ಮಾಡ್ತಾರೆ ಅನ್ನೋದೇ ನೋಡ್ತಾರೆ. ಅದು ಶಾಶ್ವತ ಅಲ್ಲ. ಎಲ್ಲರಿಗೂ ಬೇಕಾಗಿರೋದು ಕ್ಷಣಿಕ ಸುಖ, ಕ್ಷಣಿಕ ಬೇಕು. ಆದರೆ ಜೀವನ ಪೂರ್ತಿ ಯಾವ ಥರ ಇರಬೇಕು ಅನ್ನೋದೇ ಕೆಲವ್ರಿಗೆ ಗೊತ್ತಿಲ್ಲ. ನಮ್ಮವರೇ ಹೀಯಾಳಿಸ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ನಮ್ಮವರೇ ನಮ್ಮನ್ನ ಬೆಳೆಸಲ್ಲ.
ಫಸ್ಟ್ ಆಫ್ ಆಲ್ ನಮ್ಮವರೇ ನಮ್ಮನ್ನ ಬೆಳೆಸಲ್ಲ. ಅವಳಿಗೇನು ಸಪೋರ್ಟ್ ಮಾಡೋದು, ಅವಳೇನು ಮಾಡ್ತಾಳೆ, ಹೋಗಲಿ ಬಿಡು, ಈ ಸದ್ಯ ಸಪೋರ್ಟ್ ಮಾಡೋ ಥರ ಮಾಡೋದು, ಆಮೇಲೆ ಹಿಂದೆ ಹಿಂದೆ ಮಾತಾಡ್ಕೊಳ್ಳೋದು, ಆಡ್ಕೊಳ್ಳೋದು ಇದೆ. ಅದು ಬಿಟ್ಟರೆ ಬೇರೆ ಎಂಥದ್ದೂ ಮಾಡಲ್ಲ. ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಂಡ್ರೆ ಮುಂದೆ ನಾವು ಜೀವನ ಮಾಡೋಕ್ಕೂ ಆಗಲ್ಲ. ಅಂಥವ್ರು ನಮ್ಮ ಜೀವನದಲ್ಲಿ ಇರಲೇಬೇಕು. ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ, ಮುಂದೆ ಬೆಳೆಯೋಕ್ಕೆ ಸಾಧ್ಯ, ನಮ್ಮ ಜೀವನನ ನಾವು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ. ನಾವೇನು ಅಂತ ನಮಗೆ ಗೊತ್ತಿದ್ದರೆ ಸಾಕು. ಮನೆಯವ್ರಿಗೂ ಬೇಡ, ನಾವೇನು ಅಂತ ನಮಗೆ ಗೊತ್ತಿದ್ದರೆ ಸಾಕು. ನಮ್ಮ ನಮ್ಮ ನಂಬಿಕೆನೇ ನಮ್ಮ ಜೀವನ ಅಲ್ವಾ. ಹಾಗೆ ಒಬ್ಬರನ್ನ ನಂಬಿ ನಾವು ಜೀವನ ಮಾಡ್ತೀವ? ಇಲ್ಲ. ಅವರಿದ್ದರೂ ಜೀವನ ಮಾಡ್ತೀವಿ, ಇಲ್ಲ ಅಂದರೂ ಜೀವನ ಮಾಡ್ತೀವಿ. ಒಟ್ಟಿನಲ್ಲಿ ಧೈರ್ಯ ಅನ್ನೋದು ಇರಲೇಬೇಕು ಮನುಷ್ಯನಿಗೆ. ಯಾವುದೇ ಕೆಲಸ ಆಗಲಿ ಧೈರ್ಯದಿಂದ ಮಾಡಬೇಕು, ತಾಳ್ಮೆ ಇರಬೇಕು, ಕಾಯಬೇಕು. ಈಗ ಆಗಬೇಕು ಅಂದ ತಕ್ಷಣ ಯಾವ ಕೆಲಸನೂ ಆಗಲ್ವಲ್ಲ. ಹಾಗಾಗಿ ತಾಳ್ಮೆ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯ ಅಂತ ನಾನು ಹೋದ ವರ್ಷದಿಂದನೇ ಕಲ್ತ್ಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಕಲ್ತಿದ್ದೀನಿ. ಜನ ದುಡ್ಡಿದ್ದಾಗ ಹೇಗಿರ್ತಾರೆ, ದುಡ್ಡಿಲ್ಲ ಅಂದರೆ ಹೇಗಿರ್ತಾರೆ, ನಮ್ಮ ಹತ್ರ ಯಾವ ಥರ ಮಾತಾಡ್ತಾರೆ, ಇನ್ನೊಬ್ರ ಹತ್ರ ಯಾವ ಥರ ಮಾತಾಡ್ತಾರೆ ಅಂತ ತುಂಬ ಅಂದರೆ ತುಂಬ ಕಲ್ತಿದ್ದೀನಿ. ಮೈ ಮೇಲೆ ಸ್ವಲ್ಪ ಬಂಗಾರ ಕಂಡ್ರೆ ತುಂಬ ಮರ್ಯಾದೆ ಕೊಡ್ತಾರೆ. ಅದೇ ಕೆಲವರು, ಎಲ್ಲರೂ ಹಾಗಲ್ಲ. ನನಗೆ ತುಂಬ ಅನುಭವ ಆಗಿದೆ. ಇವಾಗೇನೋ ಸ್ವಲ್ಪ ತಕ್ಕ ಮಟ್ಟಿಗಿದ್ದೀವಿ ಅಂತ ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ನಮ್ಮ ಮನೆಗೆ ಪೂಜೆಗೆ ಬನ್ನಿ, ನಿಮ್ಮ ಮನೆಗೆ ಪೂಜೆಗೆ ಬನ್ನಿ ಅಂತ ಕರೀತಾರೆ. ಆದರೂ ಒಂದೊಂದು ಸರಿ ಅನಿಸುತ್ತೆ, ಇದೇ ಒಂದು ವರ್ಷದ ನಮ್ಮನ್ನ ಯಾರೂ ಕೇರ್ ಮಾಡ್ತಿರಲಿಲ್ಲ, ನಮ್ಮನ್ನ ಯಾರೂ ಗುರುತಿಸ್ತಿರ್ಲಿಲ್ಲ. ಇಲ್ಲಿಗೆ ಬನ್ನಿ, ಅಲ್ಲಿಗೆ ಬನ್ನಿ ಅಂತ ಯಾರೂ ಕರೀತಿರ್ಲಿಲ್ಲ. ಯಾಕೆ ಹಚ್ಕೊಳ್ತೀರ ಬಿಡಪ್ಪ, ಅವ್ರು ಹಾಗೆ ಇವ್ರು ಹೀಗೆ ಅಂತಿದ್ರು. ಆದರೆ ಈಗ ಏನೂ ಚೇಂಜ್ ಆಗಿಲ್ಲ. ಕೊಡಲಲ್ಲಿರೋ ತಾಳಿ ಒಂದೇ ಚೇಂಜ್ ಆಗಿರೋದು. ಆವಾಗ ಕರಿಮಣಿ ಇತ್ತು, ಇವಾಗ ನಾನು ತಾಳಿ ಚೈನ್ ಹಾಕಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಚೇಂಜ್ ಆಗಿಲ್ಲ. ಆದರೆ ತುಂಬ ಅಂದರೆ ತುಂಬ ಜನಗಳು ಚೇಂಜ್ ಆಗೋದನ್ನ ನೋಡಿಬಿಟ್ಟೆ. ಆವಾಗೆ ಗೊತ್ತಾಯಿತು, ಇಲ್ಲಿ ಮನುಷ್ಯರಿಗೆ, ಮನುಷ್ಯತ್ವಕ್ಕೆ, ಬಣ್ಣಕ್ಕೆ ಬೆಲೆ ಇಲ್ಲ. ನಾವು ಹಾಕೋ ಬಟ್ಟೆಗೆ, ನಾವು ಹಾಕೋ ಒಡವೆಗೆ ಬೆಲೆ ಇರೋದು. ಇಲ್ಲಿ ನಾವೇನು ತಿಂತೀವಿ, ನಾವು ಹೇಗಿರ್ತೀವಿ ಅನ್ನೋದು ಜನ ನೋಡಲ್ಲ. ನಾವು ಹೊರಗಡೆ ಯಾವ ಥರ ಇರ್ತೀವಿ ಅನ್ನೋದನ್ನ ಜನಗಳು ನೋಡ್ತಾರೆ ಅಂತ ಅನ್ನಿಸ್ತು. ಆವಾಗೇ ಗೊತ್ತಾಯಿತು, ಜೀವನದಲ್ಲಿ ದುಡ್ಡು ಮುಖ್ಯ, ದುಡ್ಡಿದ್ದರೆ ಎಲ್ಲರೂ ಕರೀತಾರೆ, ಎಲ್ಲರೂ ಬನ್ನಿ ಅಂತಾರೆ ಅನ್ನೋದು. ಅದೆಲ್ಲ ಗೊತ್ತಾಯಿತು. ತುಂಬ ಬೇಜಾರು ಆಯಿತು, ಒಂದು ಕಡೆಯಿಂದ ತುಂಬ ನಗುನೂ ಬಂತು. ಯಾವ ಥರ ಇದ್ದಾರಲ್ಲಪ್ಪ ಜನ ಅಂತ ಅನ್ನಿಸ್ತು. ಇರಲಿ, ಅವ್ರುಗಳ ಆಶೀರ್ವಾದದಿಂದನೇ ನಾವು ಇಲ್ಲಿ ತನಕ ಬಂದಿದ್ದೀನಿ ಅಂತ ಅನಿಸುತ್ತೆ. ಇನ್ನೂ ಆಶೀರ್ವಾದ ಮಾಡಲಿ ಅವರು. ಇನ್ನೂ ತಕ್ಕ ಮಟ್ಟಿಗೆ, ಈಗ ತಕ್ಕ ಮಟ್ಟಿಗಿದ್ದೀವಿ. ಇನ್ನೂ ಸ್ವಲ್ಪ ದಿನ ಹೋದರೆ ಇನ್ನೂ ಸ್ವಲ್ಪ ಬೆಳೀಲಿ ಅನ್ನೋ ಆಸೆನೇ ನನಗಿರೋದು. ಒಟ್ಟಿನಲ್ಲಿ ನಮ್ಮ ಮನೆಯವ್ರಿಗಿಲ್ಲ, ನಮ್ಮನ್ನ ಆಡ್ಕೊಂಡವ್ರ ಮುಂದೆ ನಾವು ಇದೇ ಥರ ಇರಬೇಕು, ನಾವು ಅವ್ರಿಗೆ ಎದೆಗೊದ್ದಂಗೆ ನಾವು ಜೀವನ ಮಾಡಬೇಕು, ತಿರುಗಿ ಉತ್ತರ ಕೊಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇಲ್ಲ. ಆದರೆ ನನ್ನ ತಲೆಯಲ್ಲಿದೆ. ಕೆಲವ್ರು ಜನಗಳಿದ್ದಾರೆ, ಮರೆಯೋಕ್ಕಾಗಲ್ವಲ್ಲ, ಅಂಥವ್ರಿಗೆಲ್ಲ ಉತ್ತರ ಕೊಡಬೇಕು ಅನ್ನೋದೇ ನನ್ನ ಆಸೆ. ಖಂಡಿತ ರಾಯರು ಇದ್ದಾರೆ, ಆಶೀರ್ವಾದ ಮಾಡೇ ಮಾಡ್ತಾರೆ. ಕಾಯಬೇಕು, ಕಾಯೋಣ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ. ಅವರು ಬಂದಾಗಿಂದ ನಮ್ಮ ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ನೆಮ್ಮದಿಯಾಗಿದೆ. ಏನೋ ಬೆಳಗ್ಗೆ ತುಂಬ ಕಷ್ಟ ಅನಿಸಿರುತ್ತೆ, ಯಪ್ಪ ಹೇಗೆ ಮಾಡೋದು, ಮುಂದೆ ಹೇಗೆ ಅಪ್ಪ ರಾಯರೇ, ನೀವೇ ನನಗೆ ದಾರಿ ಮಾಡಿಕೊಡ್ಬೇಕು ಅನ್ನೋದ್ರೊಳಗೆ, ಮಧ್ಯಾಹ್ನ ಅನ್ನೋದ್ರೊಳಗೆ, ಸಂಜೆ ಅನ್ನೋದ್ರೊಳಗೆ ನಮ್ಮ ರಾಯರು ಖಂಡಿತ ನನಗೆ ದಾರಿ ಮಾಡಿಕೊಟ್ಟಿರ್ತಾರೆ. ನಮ್ಮ ರಾಯರು, ನಮ್ಮ ವೀರಭದ್ರೇಶ್ವರು ಒಂದು ಒಳ್ಳೆ ದಾರಿ ನಮಗೆ ಮಾಡಿಕೊಟ್ಬಿಟ್ಟಿರ್ತಾರೆ. ಹಾಗಾಗಿ ನಮಗೆ ಯಾವುದೇ ರೀತಿ ಭಯ ಇಲ್ಲ, ತುಂಬ ಹೆಮ್ಮೆ ಇದೆ, ತುಂಬ ದುರಹಂಕಾರನೂ ಇದೆ ನನಗೆ. ನಮ್ಮ ಜೊತೆ ನಮ್ಮ ರಾಯರು ಇದ್ದಾರಲ್ಲ. ದುರಹಂಕಾರ ಇದೆ ಅಂತ ಎಲ್ರಿಗೂ ತೋರಿಸ್ಕೊಳಲ್ಲ, ಕೆಲವು ಜನಕ್ಕಷ್ಟೇ ನಾನು ತೋರಿಸೋದು. ಇರಲಿ, ಪರವಾಗಿಲ್ಲ ಅಂತ ಹೋಗ್ತೀನಿ. ಈಗ ಅದನ್ನು ಬಿಟ್ಬಿಟ್ಟಿದ್ದೀನಿ, ತೋರಿಸ್ಕೊಳಲ್ಲ. ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳಲ್ಲ. ಮೈಂಡಲ್ಲಿರೋದು ಒಂದೇ, ನಾವು ಚೆನ್ನಾಗಿರಬೇಕು, ನನ್ನ ಫ್ಯಾಮ್ಲಿ ಚೆನ್ನಾಗಿರಬೇಕು, ನಾನು, ನನ್ನ ಮಗಳು, ನನ್ನ ಮನೆಯವರು, ನನ್ನ ಮನೆ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮೆಲ್ಲರ ಆಶೀರ್ವಾದನೂ ಬೇಕು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರ. ಇದೇ ರೀತಿ ಸಪೋರ್ಟ್ ಬೇಕು ನನಗೆ. ಆದಷ್ಟು ಬೇಗ ರಾಯರ ದರ್ಶನ ಮಾಡಬೇಕು ಅನ್ನೋ ಆಸೆ ಇದೆ, ಮಾಡ್ತೀನಿ. ಯಾವಾಗ ರಾಯರು ಅಪ್ಪಣೆ ಕೊಡ್ತಾರೋ ಗೊತ್ತಿಲ್ಲ. ಅಪ್ಪಣೆ ಕೊಟ್ಟು ಮರುದಿನವೇ ರಾಯರ ಹತ್ರ ಇರ್ತೀವಿ ಅಲ್ವಾ. ಅಪ್ಪಣೆ ಕೊಟ್ಟರೆ ಸಾಕು, ಹೋಗ್ತೀವಿ ರಾಯರ ಹತ್ರ. ತುಂಬ ದಿನಗಳಾಯಿತು, ಒಂದೂವರೆ ವರ್ಷ ಆಗಿರಬೇಕು ಹೋಗಿ ರಾಯರ ಹತ್ರ.
ನೋಡೋಣ ರಾಯರು ಕರೆಸ್ಕೋತಾರೋ ಬಿಡ್ತಾರೋ. ರಾಯರಿಗೆ ಬಿಟ್ಟಿದ್ದು ಕರೆಸ್ಕೋಬೇಕು ಅನ್ನೋದಾದರೆ ಇವತ್ತು ಅಪ್ಪಣೆ ಕೊಟ್ಟರೆ ನಾಳೆನೇ ಹೋಗ್ತೀವಿ. ನಮ್ಮ ರಾಯರು ಆದಷ್ಟು ಬೇಗ ದರ್ಶನಕ್ಕೆ ದಾರಿ ಮಾಡಿಕೊಳ್ಳಿ ಅನ್ನೋದೇ ನನ್ನ ಆಸೆ. ಇನ್ನೊಂದು ಆಸೆ ಏನಂದರೆ ನಾವು ಕುಟುಂಬ ಸಮೇತ ಹೋಗಬೇಕು ಅನ್ನೋದೇ ತುಂಬ ಆಸೆ. ನೋಡಬೇಕು ರಾಯರು ನಮ್ಮಪ್ಪ ಕರೆಸ್ಕೋತಾರೋ ಇಲ್ವೋ ಗೊತ್ತಿಲ್ಲ. ತಪ್ಪು ಒಪ್ಪು ಎಲ್ಲ ನಮ್ಮ ರಾಯರಿಗೆ ಬಿಟ್ಬಿಟ್ಟಿದ್ದೀನಿ. ನಾನು ಏನೇ ತಪ್ಪು ಮಾಡಿದರೂ ಕ್ಷಮಿಸಿ ಅದಕ್ಕೊಂದು ಒಳ್ಳೆ ದಾರಿ ಕೊಡಲಿ ನಮ್ಮ ರಾಯರು. ನಮ್ಮ ಜೊತೆ ಸದಾ ಇರಬೇಕು, ಸದಾ ನೆಲೆಸಬೇಕು ಅನ್ನೋದೇ ಆಸೆ. ಇದ್ದಾರೆ, ಇವಾಗೂ ಇದ್ದಾರೆ, ಮುಂದೇನೂ ಇರಬೇಕು ಅನ್ನೋ ಆಸೆ. ಒಂದು ಒಳ್ಳೆ ಜೀವನ ರೂಪಿಸಿ ಕಟ್ಟಿ ಕೊಡಬೇಕು ಅನ್ನೋದೇ ನನಗೆ ಆಸೆ. ನನಗೊಂದು ಇನ್ನೊಂದು ಆಸೆ ಇದೆ. ನನ್ನ ಸ್ವಂತ ಮನೆ ಆಯಿತು ಅಂದರೆ ನಾನು ನಮ್ಮ ರಾಯರ ಹೆಸರೇ ಇಡಬೇಕು ಅನ್ನೋ ಆಸೆ ಇದೆ. ರಾಯರ ಆಶೀರ್ವಾದ ಇಲ್ಲ ರಾಯರ ಕೃಪಾ ಅಂತ ಇಡಬೇಕು ಅನ್ನೋ ಆಸೆ ಇದೆ. ಖಂಡಿತ ಅದನ್ನು ನಿಧಾನ ಆದರೂ ಪರವಾಗಿಲ್ಲ ರಾಯರು ಮಾಡಿಕೊಡ್ತಾರೆ ಅನ್ನೋ ಆಸೆ ತುಂಬ ಇದೆ. ಏನು ಚಿಕ್ಕ ಪುಟ್ಟ ಆಸೆಗಳಲ್ಲೇ ಜೀವನ ಮಾಡಬೇಕು ಅಲ್ವಾ. ಚಿಕ್ಕ ಪುಟ್ಟ ಆಸೆಗಳೇ ಕೆಲವರಿಗದು ಅಯ್ಯೋ ಅಷ್ಟೇನಾ ಅನ್ನಿಸ್ಬೋದು. ಆದರೆ ನಮ್ಗೆ ಅದೇ ದೊಡ್ಡ ಆಸೆ ಅಲ್ವಾ. ಅದೇ ಖಂಡಿತ ರಾಯರು ಮಾಡಿಸ್ಕೊಡ್ತಾರೆ, ನಡೆಸಿಕೊಡ್ತಾರೆ ಅನ್ನೋ ನಂಬಿಕೆನೂ ಇದೆ. ರಾಯರನ್ನ ನಂಬಿದವ್ರಿಗೆ ಮಾತ್ರ ಗೊತ್ತು ಅವರು ಯಾವ ಥರ ನಮ್ಮ ಜೊತೆ ಮಾತಾಡ್ತಾರೆ, ನಮ್ಮ ಜೊತೆ ಯಾವ ಥರ ಇರ್ತಾರೆ, ನಮ್ಮ ಕಷ್ಟದಲ್ಲಿ ಯಾವ ಥರ ಅವ್ರು ನಮಗೆ ದಾರಿ ಮಾಡಿಕೊಡ್ತಾರೆ ಅನ್ನೋದೇ ನಂಬಿದವ್ರಿಗೆ ಮಾತ್ರ ಗೊತ್ತು. ಈ ಬೇಕಾಬಿಟ್ಟಿ ಮಾತಾಡೋರಿಗೆಲ್ಲ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ದೇವರು ಯಾವ ಥರ ಇರ್ತಾರೆ ಅನ್ನೋದೇ ಅವ್ರು ತಿಳ್ಕೊಂಡು ಮಾತಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ. ಖಂಡಿತ ರಾಯರಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಬರಲ್ಲ. ಇಲ್ಲಿಗೆ 5 ವರ್ಷ ಆಯಿತು ಪೂಜೆ ಮಾಡಲಿಕ್ಕೆ. ಬಟ್ ನಾನು ಗಟ್ಟಿಯಾಗಿ ನಂಬಿದ್ದು ರಾಯರನ್ನ 1 ವರ್ಷದ ಹಿಂದೆ ನಂಬಿದ್ರೂ ಅಲ್ಪ ಸ್ವಲ್ಪ ಅಷ್ಟೇ ನಾನು ಪೂಜೆ ಮಾಡ್ತಿದ್ದೆ. ಆದರೆ ಈ ವರ್ಷ ಮಾತ್ರ ಈ ರಾಯರ ಆರಾಧನೆಯಿಂದ ನಾನು ತುಂಬ ಗಟ್ಟಿಯಾಗಿ ನಂಬಿದ್ದೀನಿ ರಾಯರನ್ನ. ಖಂಡಿತ ರಾಯರು ಇದ್ದಾರೆ. ರಾಯರು ಎಷ್ಟರ ಮಟ್ಟಿಗಿದ್ದಾರೆ, ಯಾವ ಥರ ಇದ್ದಾರೆ, ನಮ್ಮ ಜೊತೆ ಯಾವ ಥರ ಮಾತಾಡ್ತಾರೆ, ನಮ್ಮ ಕಷ್ಟದಲ್ಲಿ ಯಾವ ಥರ ಪರಿಹಾರ ಮಾಡಿಕೊಡ್ತಾರೆ, ಖಂಡಿತ ಆ ಅನುಭವ ನನಗಾಗಿದೆ. ಖಂಡಿತ ರಾಯರು ಇದ್ದಾರೆ, ನಮ್ಮ ಮನೆಯಲ್ಲಿ ಇದ್ದಾರೆ, ನಮ್ಮ ಜೊತೆಲೂ ಇದ್ದಾರೆ, ನನ್ನ ಜೊತೆಲೂ ಇದ್ದಾರೆ ರಾಯರು. ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ರಾಯರು ಇದ್ದಾರೆ. ತುಂಬ ಗಟ್ಟಿಯಾಗಿ ಬಲವಾಗಿ ನಂಬಿದ್ದು ಮಾತ್ರ ಈ ರಾಯರ ಆರಾಧನೆ ಇತ್ತಲ್ವ ಮಾರ್ಚಿಂದ, ಅಲ್ಲಿಂದ ನಾನು ನಂಬಿರೋದು ನಮ್ಮ ರಾಯರನ್ನ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ತುಂಬ ದುಃಖ ಆದಾಗ ನಾನು ಮುಂಚೆ ಬೇರೆಯವ್ರ ಮುಂದೆ ಕೂತು ಅಳ್ತಿದ್ದೆ. ಬಟ್ ಇವಾಗ ಆ ಥರ ಮಾಡಲ್ಲ. ತುಂಬ ದುಃಖ ಆದಾಗ ನಾನು ಅಳೋದೆ ನಮ್ಮ ರಾಯರ ಹತ್ರ. ಯಾಕಂದರೆ ರಾಯರು ಹೀಯಾಳಿಸಲ್ಲ, ನಗಲ್ಲ. ಓ ಇವಳಿಗೆ ಈಗ ಆಯ್ತಲ್ಲ ಅಂತ ರಾಯರು ನಗಲ್ಲ. ಅದೇ ಬೇರೆಯವ್ರ ಹತ್ರ ನಾವು ಹೇಳ್ಕೊಂಡತ್ರೆ ಕ್ಷಣಿಕ ಸಮಾಧಾನ ಮಾಡ್ತಾರೆ ಅಷ್ಟೇ. ಆಮೇಲೆ ನಾವು ಎದ್ದು ಹೋದ್ಮೇಲೆ ನಮ್ಮ ಟಾಪಿಕ್ಕೇ ಇರುತ್ತೆ ಇಲ್ಲಿ. ಓ ಇವಳಿಗೆ ಆಗಬೇಕಾಗಿತ್ತು, ಸರಿಯಾಗಿ ಆಗಿದೆ ಅಂತ. ಹಂಗಂತೇಳಿ ನಾನು ಯಾರ ಹತ್ರನೂ ನಾನು ಹೇಳ್ಕೊಳ್ತಾ ಇಲ್ಲ. ಈಗ ನಮ್ಮ ರಾಯರಿದ್ದಾರೆ, ನಮ್ಮ ಮನೆ ದೇವರಿದ್ದಾರೆ ಅಂತ ಅಂದ್ಕೊಂಡು ನಾನು ಕಷ್ಟನೋ ಸುಖನೋ ಖುಷಿನೋ ದುಃಖನೋ ನಾನು ನಮ್ಮ ರಾಯರ ಹತ್ರ, ನಮ್ಮ ಮನೆ ದೇವ್ರ ಹತ್ರನೇ ಹೇಳ್ಕೊಳ್ಳೋದು. ಅದೆಂಥದ್ದೇ ಕಷ್ಟ ಬರಲಿ ನಮ್ಮ ರಾಯರಿದ್ದಾರೆ, ನಮ್ಮ ಗುರುಗಳಿದ್ದಾರೆ, ನನ್ನ ಮನೆ ದೇವರು ಇದ್ದಾರೆ ಸಾಕು ನಮ್ಮನ್ನ ಕಾಯೋಕ್ಕೆ. ಅವರ ಒಳ್ಳೆ ಆಶೀರ್ವಾದ ಇದೆ ಸಾಕು. ಯಾರೋ ಏನೋ ಹೇಳ್ತಾರೆ ಅಂತ ನಾನು ತಲೆ ಕೆಡಿಸ್ಕೊಳಲ್ಲ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ ನನಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.